ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಹಾಗೆ ನನ್ನ ಇವತ್ತಿನ ಒಂದು ಲಾಗಿಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸಿಂಪಲ್ ಆಗಿರುವ ರೆಸಿಪಿ ಕೂಡ ಇದೆ. ಇದೊಂದು 2-3 ಡೇಸಿದ್ದು ಒಂದು ಲಾಗ್. ಸೊ ಸ್ಯಾಟರ್ಡೆ ಸಂಡೇ ತಗೊಂಡಿದ್ದ ಒಂದು ಲಾಗ್ ಇದು. ಸೊ ನಾನು ಬ್ಯುಸಿ ಅಂತ ಹೇಳೋದಕ್ಕಿಂತ ಮಕ್ಕಳಿಗೆ ಹುಷಾರಿರಲಿಲ್ಲ, ಹಾಗೆ ಎಡಿಟ್ ಮಾಡಲಿಕ್ಕೆ ಹಾಕಲಿಕ್ಕೆ ಆಗಲಿಲ್ಲ. ಸೊ ಹಾಗೆ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರೋ ರೆಸಿಪಿ ಒಂದು ರೈಸ್ ಇದ್ದು ನಾನು ತೋರಿಸ್ತಾ ಇದ್ದೇನೆ. ಅದು ಕೂಡ ಹೆಲ್ತಿಯಾಗಿರೋ ಒಂದು ರೆಸಿಪಿ, ಲಂಚ್ ಬಾಕ್ಸ್ಗೂ ಕೂಡ ಮಾಡ್ಬೋದು. ಸೊ ಹಾಗೆ ಮೊದಲಿಗೆ ನಾವು ಒಂದು ಪಾಟ್ ತೆಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದ ನಂತರ ಅರ್ಧ ಈರುಳ್ಳಿ, 1 ಟೊಮೆಟೊ, 1-2 ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ತುಂಬ ಫ್ರೈ ಆಗಬೇಕಂತಿಲ್ಲ. ಆದ ನಂತರ 1 ಕೈ ಹಿಡಿಯಷ್ಟು ಸಬ್ಸಿಗೆ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಪಾಲಕ್ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಅದರೊಂದು ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡಿದರೆ ಆಯಿತು. ಅದರ ಆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ತದಲ್ವ, ಆವಾಗ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು. ಆದಮೇಲೆ ಏನೋ ಒಂದು ಹೆಲ್ದಿಯಾಗಿರುವ ರೈಸ್. ಹಾಗೆ ಇದಕ್ಕೆ ನಾವು 1 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸು, ಅರ್ಧ ಟೀ ಸ್ಪೂನಷ್ಟು ಸೋಯಾ ಸಾಸು, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕಿ ಫ್ರೈ ಮಾಡಿ, ಅದ ನಂತರ ಬೇಯಿಸಿಟ್ಟ ರೈಸ್ ಉಂಟಲ್ವ ಅಕ್ಕಿ, ಅದನ್ನು ನಾವು ಈ ಒಂದು ಮಸಾಲೆಗೆ ಮಿಕ್ಸ್ ಮಾಡಿ ಹಾಕಿದರೆ ಆಯಿತು. ಜಾಸ್ತಿ ಖಾರ ಪೌಡರ್ ಅದೇನು ಬೇಡ, ಬೇಕಿದ್ದರೆ ಪೆಪ್ಪರ್ ಪೌಡ್ರನ್ನು ಹಾಕಿದರೆ ಆಯಿತು. ನಾನಿದು ರೈಸನ್ನು ಅನ್ನ ಉಂಟಲ್ವ ಅದನ್ನು ರಾತ್ರಿ ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ನಾನು ಈ ಥರ ಮಸಾಲೆ ಮಾಡಿ ಹಾಕ್ತಾಯಿದ್ದೀನಿ. ಆ ಥರ ರಾತ್ರಿ ನಾವು ರೈಸ್ ಮಾಡಿಟ್ರೆ ನಮಗೆ ಈಸಿನೇ ಆಗ್ತದೆ, ಬೇಗನೆ ಆಗ್ತದೆ, ತುಂಬ ಟೇಸ್ಟಿನೂ ಇದೆ. ಹಾಗೆಯೇ ಹೆಲ್ದಿಯಾಗಿರೋ ಒಂದು ನಂದು ಲಂಚ್ ಅಥವಾ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸೊ ಅದನ್ನು ನಾನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕಿಟ್ಟು ಆದ ನಂತರ ಮಕ್ಕಳನ್ನು ರೆಡಿ ಮಾಡಿ ಶಾಲೆಗೆ ಕಳಿಸಿ ಅವರನ್ನು. ನಮಗೆ ಸ್ವಲ್ಪ ಔಟ್ಸೈಡ್ ಹೋಗ್ಲಿಕ್ಕಿತ್ತು, ಅಂದರೆ ಮನೆಯಲ್ಲಿ ಚಿಕ್ಕದಾಗಿರೋ ಒಂದು ಫಂಕ್ಷನ್ ಇದೆ. ಸೊ ಅದಕ್ಕಾಗಿ ನಾವು ಶಾಪಿಂಗ್ ಮಾಡಲಿಕ್ಕಿತ್ತು. ಹಾಗೆಯೇ ನನ್ನ ಮಗನಿಗೆ ಹುಷಾರಿಲ್ಲ, ಸಣ್ಣ ಬೇಬಿಗೆ, ಅವನಿಗೂ ಕೂಡ ಡಾಕ್ಟ್ರ್ ಹತ್ರ ತೋರಿಸಿ ಆದ ನಂತರ ಶಾಪಿಂಗ್ ಮಾಡೋಣ ಅಂತ. ಸೊ ಹಾಗೆ ನಾವು ನನ್ನ ಬ್ರದರ್ ಆಟೋದಲ್ಲಿ ಹೋಗ್ತಾ ಇದ್ದೆ, ನಾನು ಮತ್ತು ನನ್ನ ತಂಗಿ ಮತ್ತು ನನ್ನ ಸಣ್ಣ ಮಗು. ಮೊದಲಿಗೆ ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಹೋಗುವಾಗ ಅಲ್ಲಿ ಡಾಕ್ಟ್ರ್ ಇರಲಿಲ್ಲ. ಸೊ ಹಾಗೆ ನಾವು ತೊಕ್ಕೋಟಲ್ಲಿರುವ ಮಕ್ಕಳ ಡ್ರೆಸ್ಸಿದ್ದು ಶಾಪಿಗೆ ಬಂದದ್ದು. ಅವ್ವ ಬೇಬಿ ಕಲೆಕ್ಷನ್ ಅಂತ ತುಂಬಾ ಚೆನ್ನಾಗಿರೋ ಡ್ರೆಸ್ಸಸ್ ಇದೆ ಅಲ್ಲಿ. ಹಾಗೆ ಕ್ವಾಲಿಟಿನೂ ಆಗಿದೆ. ಅಲ್ಲಿ ಟಾಯ್, ಸ್ಲಿಪ್ಪರ್ಸ್, ಶೂಸ್ ಈ ಥರ ಎಲ್ಲ ಅಲ್ಲಿ ಅವೈಲೇಬಲ್. ನಿಮಗೆ ಬೇಕಿದ್ದರೂ ಕೂಡ ಹೋಗ್ಬೋದು. ಇದು ತೊಕ್ಕೋಟಲ್ಲಿ ತಲಪಾಡಿಗೆ ಹೋಗೋ ರೋಡಲ್ಲಿ ಇರ್ತದೆ. ಸೊ ಹಾಗೆ ಅಲ್ಲಿ ನಾವು ಒಂದು 2 ಬಟ್ಟೆಯನ್ನು ಬೈ ಮಾಡಿ ಮತ್ತು ನಾವು ಅಲ್ಲಿಂದ ಚಪ್ಪಲಿದ್ದು ಶಾಪಿಗೆ ಬಂದು ಅಲ್ಲಿಂದ ನಮಗೆ ಬೇಕಾದ ಸ್ಯಾಂಡಲ್ ಕೂಡ ತಗೊಂಡಿದ್ವಿ. ಅದೆಲ್ಲ ಆಗಿ ನಾನು ನನ್ನ ಮನೆಗೆ ಬಂದು ಮತ್ತು ನನ್ನ ಮಗುವಿಗೆ ಜೋರಾಯಿತು, ಜ್ವರ ಅಲ್ಲ, ಸೊ ಹೆದರಿಕೆ ಆಯಿತು. ನಾನು ಹಾಗೆ ನನ್ನ ತಾಯಿ ಮನೆ ಕೂಡ ಹತ್ತಿರ, ಅಲ್ಲಿ ಹೋದ್ವಿ. ಅಲ್ಲಿ ಹೋಗುವಾಗ ಸ್ಯಾಟರ್ಡೆ ಮತ್ತು ಸಂಡೇ, ಇದು ಸಂಡೇ ಇದ್ದು ಲಾಗ್, ಸಂಡೇ ಶೂಟ್ ಮಾಡಿದ್ದು. ಅಲ್ಲಿ ತುಂಬ ಕ್ರೌಡ್ಸ್ ಇತ್ತು, ಅಂದರೆ ಮ್ಯಾಚ್ ನಡೀತಾ ಇತ್ತು, ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಅದನ್ನು ಕೂಡ ನೋಡ್ತಾ ನಿಮ್ಮ ಜೊತೆ ಶೇರ್ ಮಾಡೋಣ ವೀಡಿಯೋ ಎಲ್ಲ ತೆಗೊಂಡು. ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ಅದನ್ನು ನೋಡಲಿಕ್ಕೆ. ಪಟಾಕಿ ಕಲರ್ಫುಲ್ ಆಗಿತ್ತು, ಹಾಗೆ ವೆಹಿಕಲ್ಸ್ ಕೂಡ ಹಾಗೆ ತುಂಬಿ ತುಳುಕ್ತಾ ಇತ್ತು. ಮ್ಯಾಚಲ್ಲಿ ಯಾರು ಗೆದ್ದರು ಯಾರು ಸೋತ್ರು ಅಂತ ನಮಗೆ ಗೊತ್ತಿಲ್ಲ. ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಲೇ ನಾನು ಸ್ಲ್ಯಾಬಿದ ಮೇಲೆ ಹೋಗಿ ನಿಮ್ಮ ಜೊತೆ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡ್ಲಿಕ್ಕೆ ಕೂಡ ಖುಷಿ ಆಯಿತು, ಆದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಕೂಡ ಇರಲಿಲ್ಲ, ಮಗುವಿಗೆ ಹುಷಾರಿಲ್ಲ ಅಂತ ಹೇಳಿ. ಸೊ ಅವತ್ತು ಜೋರಿತ್ತು ಮಗುವಿಗೆ ಫೀವರ್ ಎಲ್ಲ. ಸೊ ಹೇಗೋ ಅಲ್ಹಮ್ದುಲಿಲ್ಲ ಫೈನಲಿ ಅವನಿಗೆ ಗುಣ ಆಯಿತು ದೇವರ ದಯಿಂದ. ಸೊ ಹಾಗೆ ಇಷ್ಟೇ ಇರೋದು ಇವತ್ತು. ಮತ್ತೇನಂದರೆ ನಮ್ಮದು ವಾಟರ್ ಟ್ಯಾಂಕ್ ಇದೆ ಅಲ್ವ, ಅದರ ಮೇಲ್ಗಡೆ ಕೂಡ ಕೂತ್ಕೊಂಡು ನೋಡ್ತಾ ಇದ್ರು ಗಂಡಸರು, ಹುಡುಗರೆಲ್ಲ ಸ್ಲ್ಯಾಬ್ ಇದ್ದ ಮೇಲೆ. ಹಾಗೆ ಫ್ಲ್ಯಾಟ್ ಆಚೆಲ್ಲ ಫ್ಲ್ಯಾಟು ನಮ್ಮ ಸೈಡಲ್ಲಿ ತುಂಬ ಜನರು ನೋಡ್ತಾ ಇದ್ರು. ಮೋಸ್ಟ್ಲಿ 2 ಗಂಟೆ ಏನಾಗಿರ್ಬೋದು ರಾತ್ರಿ ಅದು ಮುಗಿಯುವಾಗ. ಸ್ಯಾಟರ್ಡೆ ಮತ್ತು ಸಂಡೇ ಇದ್ದದ್ದು. ನಾನು ಸಂಡೇ ಈ ಮ್ಯಾಚ್ ಇದೆ ಅಂತ ಮೊದಲು ಗೊತ್ತಿತ್ತು, ಅದು ನಂಗೆ ನೆನಪಿರಲಿಲ್ಲ, ಮಕ್ಕಳದ್ದು ಹುಷಾರಿರಲಿಲ್ಲ ಅಲ್ವ. ಸೊ ನೋಡಿ ಅಲ್ಲಿ ಫ್ಲ್ಯಾಟಲ್ಲಿ ಹೆಂಗೆ ಮೇಲೆಲ್ಲ ಕೂತ್ಕೊಂಡಿದ್ದಾರೆ ಅಂತ ಹೇಗೆ ಹೇಳೋದು, ಅಷ್ಟು ಕ್ರೌಡ್ಸ್ ಇತ್ತು. ತುಂಬಾ ಖುಷಿ ಆಗ್ತದೆ ಇದನ್ನೆಲ್ಲ ನೋಡುವಾಗ. ವರ್ಷಕ್ಕೊಮ್ಮೆ ಅಲ್ಲಿ ಈ ಥರ ಆಗ್ತಾನೆ ಇರ್ತದೆ ಮ್ಯಾಚ್ ಗ್ರೌಂಡಲ್ಲಿ. ಇದನ್ನೆಲ್ಲ ನೋಡುವಾಗ ಒಂಥರ ಖುಷಿ ಆಗ್ತದೆ. ಹಾಗೆ ಪಟಾಕಿ ಸಿಡಿಯೋದು ಎಲ್ಲನೂ ಚೆನ್ನಾಗಿತ್ತು. ಸೊ ನೋಡಿದ್ರಲ್ವ ನನ್ನ ಇವತ್ತಿನೊಂದು ಲಾಗು. ನಿಮಗೆ ಹೇಗೆ ಅನಿಸ್ತು ನಾನು ಇವತ್ತಿನ ಲಾಗು, ಹಾಗೆ ಕ್ರಿಕೆಟ್ ಇದ್ದಲ್ಲ ನೋಡಿ ನೀವು ಕಮೆಂಟ್ ಮಾಡಿ. ಹಾಗೆ ನನ್ನ ಇವತ್ತಿನ ಲಾಗನ್ನು ನಾನು
ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿರೋ ಬೆಲ್ ಐಕಾನ್ ಉಂಟಲ್ವ ಅದನ್ನು ಕೂಡ ಪ್ರೆಸ್ ಮಾಡಿ. ಹಾಗಾದರೆ ಪ್ರೆಸ್ ಮಾಡಿದರೆ ನಾನು ಹಾಕೋ ವೀಡಿಯೋದೆಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತದೆ. ಸೊ ಯಾವಾಗಲೂ ಹೇಳುವ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಆರ್ ಕಮೆಂಟ್ ಕೂಡ ಹಾಕಿ. ಹಾಗೆ ಇನ್ನೇನಿಲ್ಲ, ನೆಕ್ಸ್ಟು ಡೈಲಿ ಲಾಗ್ ಹಾಕೋಣ ಅಂತ ಇದ್ದೇನೆ. ಸೊ ಆದರೆ ಹಾಕ್ತೇನೆ. ತುಂಬಾ ಕಷ್ಟ ಆಗ್ತದೆ, ಸ್ವಲ್ಪ ಬ್ಯುಸಿನೂ ಇರ್ತೇನೆ ಇವಾಗ. ಸೊ ನೋಡೋಣ, ಇನ್ಶಾಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.